ಹಾಯ್ ನಮಸ್ತೆ ಎಲ್ಲರಿಗೂ, ಹೇಗಿದ್ದೀರಾ? ನಾನು ಬಿಂದು ನಿರಂಜನ್. ವೆಲ್ಕಮ್ ಟು ಮೈ ಚಾನಲ್ ನೀರಾನಿ ಬಿಂದು ವ್ಲಾಗ್ಸ್. ಇವತ್ತು ಬಂದು ಸಂಡೇ, ಸೊ ಸಂಡೇ ಸ್ಪೆಷಲ್ ಕೂಡ ಒಂದಿದೆ. ಏನಂತ ಅಂದರೆ ನನ್ನ ಕಸಿನ್ ವಿನುತ್ ಅಂತ ಇದ್ದಾನೆ ಅಲ್ವಾ, ಸೊ ಅವ್ನು ನಮ್ಮ ಮನೇಲೇ ಇರೋದು ಅಂತ ನಿಮಗೆಲ್ಲರಿಗೂ ಆಲ್ಮೋಸ್ಟ್ ಗೊತ್ತಿದೆ ಅಂದ್ಕೊಂಡಿದ್ದೀನಿ. ಸೊ ಅವನಿವತ್ತು ಒಂದು ಸ್ಕೂಟಿ ಡೆಲಿವರಿ ತೊಗೋತಾ ಇದ್ದಾನೆ. ಸೊ ಹಾಗಾಗಿ ನಾವಿವತ್ತೆಲ್ಲ ಸೇರಿಕೊಂಡು ಶೋರೂಮ್ಗೆ ಹೋಗ್ತಾ ಇದ್ದೀವಿ. ಸೊ ಆನ್ ದ ವೇ ಹೋಗ್ತಾ ಸ್ವಲ್ಪ ಬೇರೆ ಎಷ್ಟೊತ್ತಾಗುತ್ತೆ ಏನೋ ಗೊತ್ತಿಲ್ಲ. ಸೊ ಹಾಗೆ ಸ್ವಲ್ಪ ಬೇರೆ ಪ್ಲ್ಯಾನ್ಸ್ ಕೂಡ ಇದೆ. ಸೊ ಹೋಗ್ಬಿಟ್ಟು ಯಾವ ಬೈಕ್ ತೊಗೊಂಡ ಏನು ಅಂತ ಹೇಳ್ಬಿಟ್ಟು ನಾನು ನೆಕ್ಸ್ಟ್ ನಿಮಗೆ ಹೇಳ್ತೀನಿ. ಸೊ ಆ್ಯಕ್ಚುಲಿ ಇವತ್ತು ನಾವು ಕಾರ್ ತಗೊಂಡು ಹೋಗಲಿಲ್ಲ, ಕ್ಯಾಬಲ್ಲೇ ಹೋಗ್ತಾ ಇದ್ದೀವಿ. ಬಿಕಾಸ್ ನಮ್ಮ ಕಾರ್ನ ನಮ್ಮ ಮನೆ ಫ್ರೆಂಡ್ ಒಬ್ಬರು ಇಸ್ಕೊಂಡು ಹೋಗಿದ್ದ ಕಾರಣ ನಾವು ಕಾರಲ್ಲೇ ಹೋಗ್ತಾ ಇಲ್ಲ, ಕ್ಯಾಬಲ್ಲಿ ಹೋಗ್ತಾ ಇದ್ದೀವಿ. ಶೋರೂಮ್ ಬಂದುಬಿಟ್ಟು ಲಾಲ್ಬಾಗಲ್ಲಿರೋದು. ಸೊ ಹಾಗಾಗಿ ಅವನಿಗೆ ಬ್ಯಾಂಕ್ ನಿಯರ್ ಅಂತ ನೋಡಿದಾಗ ಲಾಲ್ಬಾಗಲ್ಲಿರೋಂಥ ಶೋರೂಮಲ್ಲಿ ಅವನಿಗೆ ಅವೈಲೇಬಲ್ ಇದ್ದಿದ್ದರಿಂದ ಅವ್ನು ಅಲ್ಲೇ ತೊಗೊಂಡ. ದಾಸರಳ್ಳಿಲಿ ಕೂಡ ಇದೆ, ಬಟ್ ಅದೇ ನಾನು ಹೇಳ್ದಾಗೆ ಅವ್ನು ಬ್ಯಾಂಕಿಂಗ್ ನಿಯರಲ್ಲೇ ಶೋರೂಮಲ್ಲಿ ಚೆಕ್ ಮಾಡಿದ್ರಿಂದ ಸೊ ಅಲ್ಲೇ ತೊಗೊಂಡ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲೇ ಅವನು ತೊಗೋತಾ ಇರೋದ್ರಿಂದ ಸೊ ನಾವೆಲ್ಲರೂ ಕೂಡ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಸೊ ಸಂಡೇ ಅಲ್ವಾ, ಸೊ ಎಲ್ಲರೂ ಕೂಡ ಅವತ್ತು ಫ್ರೀನೇ ಇದ್ವಿ. ಸೊ ಹಾಗಾಗಿ ಹೊರಟಿದ್ವಿ. ಆ್ಯಕ್ಚುಲಿ ಏನು ಅಂತಂದರೆ ನಮ್ಮ ಮಗನಿಗೆ ಎಕ್ಸಾಮ್ ಇತ್ತು, ಬಟ್ ಅವನಿಗೆ ಎಕ್ಸ್ಟ್ರಾ 2 days 3 days ರಜೆ ಇದ್ದದ ಕಾರಣ ಸ್ವಲ್ಪ ಹೋಗೋಣ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡಿಕೊಂಡು, ನನಗೂ ಸಾಕಾಗಿ ಹೋಗ್ಬಿಟ್ಟಿದ್ದು. ಒಂದು 15 days ಎಕ್ಸಾಮ್ಸು, ಮಕ್ಕಳಿಗೆಲ್ಲ ಟ್ಯೂಷನ್ ಮಕ್ಕಳಿದ್ದು ಇವೊಂದು ಎಕ್ಸಾಮ್ಸ್ ಅಂತ ಸ್ವಲ್ಪ ನನಗೂ ಕೂಡ ಟೆನ್ಷನ್ ಆಗಿದ್ದರಿಂದ ಹೋಗಿ ಬಂದಿರೋಣ, ಇಟ್ಸ್ ಓಕೆ ಅಂದ್ಕೊಂಡು ಹೊರಟಿದ್ದೀನಿ. ಈ ಥರನೇನಾ? ಇಲ್ಲಿ ಬಂದು ಕೇಳ್ತಾ ಇದ್ದೀವಿ, ನೀನು ಯಾವ ಥರ ಬೈಕ್ ತೊಗೊಂಡಿದ್ಯಾ? ಬಿಕಾಸ್ ನಾವು ನೋಡಿರಲಿಲ್ಲ ಮುಂಚೆ ಅವ್ನು ಯಾವ್ದು ಬುಕ್ ಮಾಡಿದ್ನ ಅಂತ ನಮಗೂ ಗೊತ್ತಿರಲಿಲ್ಲ. ಸೊ ಹಾಗಾಗಿ ಇಲ್ಲಿ ಚೆಕ್ ಮಾಡ್ತಾ ಇದ್ವಿ, ಯಾವ ಥರ ತೊಗೊಂಡಿದ್ಯಾ ಟಿಂಕು, ಅದು ಯಾವುದಾದ್ರಲ್ಲಿ ಫೀಚರ್ಸ್ ಏನಿದೆ ಏನು ಅಂತ ಕೇಳ್ತಾ ಇದ್ವಿ. ಅದ್ರ ಜೊತೆಗೆ ನಾನು ಕೂಡ ನೆಕ್ಸ್ಟು ನನಗೂ ಕೂಡ ಒಂದು ಸ್ಕೂಟಿ ತೊಗೊಳ್ಳೋ ಒಂದು ಪ್ಲ್ಯಾನ್ ಇದೆ. ಸೊ ಹಾಗಾಗಿ ನಾನು ಕೂಡ ಹಾಗೆ ನೋಡ್ತಾ ಇದ್ದೆ, ವಿಚ್ ಒನ್ ನನಗೆ ಯಾವುದು ಬೆಟರ್ ಅಂತ ಹೇಳ್ಬಿಟ್ಟು ನೋಡ್ತಾ ಇದ್ದೆ. ಈವನ್ ಲೈಟ್ ವೆಯ್ಟ್ ಆಗೂ ಇರಬೇಕು, ಪ್ಲಸ್ ನನಗೆ ಮೀನ್ಸ್ ಮೈಲೇಜ್ ಕೂಡ ಕೊಡಬೇಕು ಅನ್ನೋ ಕಾನ್ಸೆಪ್ಟಲ್ಲಿ ನಾನು ಸ್ವಲ್ಪ ನೋಡ್ತಾ ಇದ್ದೆ. ಓಕೆ, ಇದೆಪ್ಪ ಸೈಡಲ್ಲಿ ಫಿಕ್ಸ್ ಮಾಡಿಕೊಡ್ತಾರೆ, ಆಮೇಲೆ ನೀನು ನಿಂತ್ಕೋ. ನೈಸ್ ಬೈಕಾ? ನಿನಗೆ ಈ ಬೈಕ್ ಇಷ್ಟನಾ? ನೈಸ್, ಸೂಪರ್. ಫೋಟೋ ತುಂಬ ಇಷ್ಟ ಆಯಿತು ನಿನಗೆಲ್ಲ. ಬೇಸಿಕ್ ಪೇಪರ್ ವರ್ಕ್ಸ್ನೆಲ್ಲ ಮುಗಿಸ್ಕೊಂಡ್ಬಿಟ್ಟು ಗಾಡಿ ಡಾಕ್ಯುಮೆಂಟ್ ಕೂಡ ಸಬ್ಮಿಟ್ ಮಾಡಿದ್ರು ಅವರು. ಸೊ ಅದ್ರ ಜೊತೆಗೆ ನನ್ನ ಮಗನಿಗೆ ಸಿಕ್ಕಾಪಟ್ಟೆ ಸೂಪರ್ ಎಕ್ಸೈಟಲ್ಲಿದ್ದ ಅವನು. ಯಾಕೆ ಅಂತ ಅಂದರೆ ಅವನಿಗೆ ಸ್ವಲ್ಪ ಸೂಪರ್ ಬೈಕ್ಸ್ ಆಗಿರಬಹುದು, ಮತ್ತು ಏರೋಪ್ಲೇನ್ಸ್ ಮೇಕಿಂಗ್ ವೀಡಿಯೋಸ್ ಆಗಿರಬಹುದು, ಅದ್ರ ಜೊತೆಗೆ ಸೂಪರ್ ಕಾರ್ಸ್ ಇಂಥದನ್ನೆಲ್ಲ ತುಂಬ ಇಷ್ಟಪಡ್ತಾನೆ. ಯಾವ ಥರ ಬೈಕು ಏನು ಪ್ರತಿಯೊಂದನ್ನು ಅಲ್ಲಿ ಎಲ್ಲ ಕೇಳಿ ತಿಳ್ಕೊತಾ ಇದ್ದ. ಬಟ್ ನನ್ನನ್ನು ಕೇಳಿದ್ರೆ ಆಸ್ ಯೂಶುವಲ್ ನನಗೆ ಬೈಕ್ ಬಗ್ಗೆ ಅಷ್ಟು ನಾಲೆಡ್ಜ್ ಇಲ್ಲ. ಸೊ ಹಾಗಾಗಿ ಅವ್ರ ಪಾಪ ಮತ್ತು ಅವರ ಅಣ್ಣಗೆ ಕೇಳ್ಕೊಂಡು ತಿಳ್ಕೊತಾ ಇದ್ದ. ಚಿಂತ್ಯ ರೆಡಿ ಫಾರ್ ಬೈಕ್ ರೈಡ್ ಅಲ್ಲ? ಹಾಂ, ರೆಡಿನಾ? ಎತ್ಕೊಂಡು ಬೈಕ್ ಎತ್ಕೊಂಡು ನೋಡೋಣ. ಈಗಿನ ಮಕ್ಳುಗಳೆಲ್ಲ ಆಚೆಗೆ ಬಂದರೆ ಏನು ಮಾಡ್ತಾರೆ ಅಂತ ಎಲ್ಲರಿಗೂ ಕೂಡ ಗೊತ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ಯಾಕೆ ಅಂತ ಅಂದರೆ ಎಲ್ಲಾದರೂ ಔಟ್ಸೈಡ್ ಬಂದರೆ ಅವ್ರು ಫಸ್ಟ್ ಕೇಳೋದು, ಅವ್ರಿಗೆ ಸ್ವಲ್ಪ ಬೋರ್ ಆಗ್ತಿದ್ದಂಗೆ ಮೊಬೈಲ್ ಕೇಳ್ತಾರೆ. ಸೊ ಇವನು ಕೂಡ ಅದು ಕೊರತಲ್ಲ, ಇವನು ಕೂಡ ಕೇಳ್ತಾನೆ. ಬಟ್ ಇವತ್ತು ನಾವು ಶೋರೂಮಿಗೆ ಹೋಗಿದ್ದಾಗ ಒಂದು ಚೂರು ಮೊಬೈಲ್ ಕೇಳಲಿಲ್ಲ ಅವನು. ಬಿಕಾಸ್ ಅವ್ನ ಗಮನ ಪೂರ್ತಿ ಆ ಒಂದು ಬೈಕ್ ನೋಡೋದ್ರಲ್ಲಾಗಿರ್ಬಹುದು, ಅದನ್ನು ಸ್ಟಾರ್ಟ್ ಮಾಡಬೇಕು, ಒಂದು ಹೆಲ್ಮೆಟ್ನ ಚೆಕ್ ಮಾಡೋದಾಗಿರ್ಬೋದು, ಪ್ರತಿಯೊಂದು ಆ ಥರ ಒಂದು ಅವನಿಗೆ ಕ್ಯೂರಿಯಸ್ ಇರೋದ್ರಿಂದ ಅವ್ನು ಮೊಬೈಲ್ ಕೇಳಲೇ ಇಲ್ಲ. ನಮಗೂ ಕೂಡ ಖುಷಿ ಆಯಿತು, ಏನೋ ಒಂದು ಮಕ್ಕಳು ಎಕ್ಸ್ಪ್ಲೋರ್ ಮಾಡಲಿ, ನೋಡಲಿ, ತಿಳ್ಕೊಳ್ಳಿ ಅನ್ನೋ ಒಂದು ಕೂಡ ನಮಗೂ ಕೂಡ ಆ್ಯಸ್ ಎ ಪೇರೆಂಟ್ಸ್ ಆಗಿ ನಮಗೂ ಕೂಡ ಗೊತ್ತಿರುತ್ತಲ್ವ. ಸೊ ಹಾಗಾಗಿ ಅವ್ನು ಅಷ್ಟಕ್ಕೆ ಬಿಟ್ಟಿದ್ವಿ, ನಿನಗೆ ಯಾವುದಾದ್ರು ನೋಡಬೇಕು ಅನ್ಸುತ್ತೆ ಹೋಗಿ ನೋಡ್ಕೊಂಬಾ ಅಂತ. ಪಾಪ ಇವನ್ ಶೋರೂಮಲ್ಲಿ ಕೂಡ ಏನೂ ಕೂಡ ಹೇಳಿಲ್ಲ, ಯಾವುದಕ್ಕೂ ರೆಸ್ಟ್ರಿಕ್ಟ್ ಮಾಡಲಿಲ್ಲ. ನೋಡಿ ಸರ್, ಮಕ್ಕಳು ತಿಳ್ಕೊಳ್ಳಿ ಅನ್ನೋ ಒಂದು ಕಾನ್ಸೆಪ್ಟಲ್ಲಿದ್ದರು. ಸೊ ಅಷ್ಟರಲ್ಲೇ ನಮ್ಮ ಅಂಕಿತಾ ಕೂಡ ಬಂದರು. ಈ ಅಂಕಿತಾ ಯಾರು ಅಂತ ಅಂದರೆ ವಿನುತ್ ಅವರ ತಂಗಿ. ಸೊ ಅವರು ಕೂಡ ಎಲ್ಲರೂ ಸೇರಿಕೊಂಡು ನಾವು ಬೈಕ್ ಡೆಲಿವರಿ ತೊಗೊಂಡ್ಬಿಟ್ಟು ಅಲ್ಲಿಂದ ನಾವು ಹೊರಟಿದೆ ಸೀದಾ ದೇವಸ್ಥಾನಕ್ಕೆ. ಯಾವ ದೇವಸ್ಥಾನ ಏನು ಅಂತ ಡಿಸ್ಕಷನ್ ಮಾಡಿಕೊಂಡು ಸೀದಾ ನಾವು ಹೋಗಿದ್ದ ದೇವಸ್ಥಾನಕ್ಕೆ. ಅಲ್ಲೇ ಲಾಲ್ಬಾಗಲ್ಲೇ ಇರುವಂತಹ ಶ್ರೀ ವೆಂಕಟರಮಣ ದೇವಸ್ಥಾನಕ್ಕೆ ಹೋಗಿದ್ದು ನಾವು. ಆ್ಯಕ್ಚುಲಿ ನಾವು ಹೋದಾಗ 12 o'clock ಮೇಲಾಗಿತ್ತು. ಸೊ ಹಾಗಾಗಿ ನಾವು ಅಂದ್ಕೊಂಡ್ವಿ ಇವತ್ತು ಐ ಥಿಂಕ್ ಸೊ ಕ್ಲೋಸ್ ಆಗಿರುತ್ತೆ ಅಂತ. ಬಟ್ ಇಲ್ಲ, ಇವತ್ತು ಹೋಲ್ ಡೇ ಓಪನ್ ಇರುತ್ತೆ ಅಂತ ಅಲ್ಲಿನ ಅರ್ಚಕರು ಕೂಡ ಹೇಳಿದರು. ಸೊ ಬಿಕಾಸ್ ಅವತ್ತು ಏಕಾದಶಿ ಆಗಿದ್ದ ಕಾರಣ ಓಪನ್ ಇತ್ತು ಫುಲ್ ಡೇ. What you see the red marks on the forehead, they put the red powder inside that and drink it. It's like a sacrifice. It's
like a sacrifice. So he's bought a new vehicle. So ಆ ದೇವಸ್ಥಾನಕ್ಕೆ ಒಂದಷ್ಟು ಜನ ಫಾರಿನರ್ಸ್ ಬಂದಿದ್ದರು. ಸೊ ಹಾಗಾಗಿ ಅವ್ರಿಗೆ ನಾವೇನು ಒಂದು ಹಣ್ಣು ಎಲ್ಲ ತೊಗೊಂಡೋಗಿದ್ವಲ್ಲ, ಸೊ ಅವ್ರು ಅದ್ರ ಬಗ್ಗೆ ವಿಚಾರಿಸ್ಕೊತಾ ಇದ್ರು. ಸೊ ಅದನ್ನೆಲ್ಲ ಗೈಡ್ ಕೂಡ ಎಕ್ಸ್ಪ್ಲೈನ್ ಮಾಡ್ತಾ ಇದ್ರು. ಸೊ ಅದಾದಮೇಲೆ ನಾವು ಕೂಡ ನಮಗೆ ಬೈಕ್ ಪೂಜೆ ಮಾಡಿಸ್ಬೇಕಿತ್ತಲ್ವ, ಸೊ ಹಾಗಾಗಿ ಒಳಗಡೆ ಪೂಜೆ ಮುಗಿಸ್ಕೊಂಡು ಬಂದು ಇಲ್ಲೂ ಕೂಡ ಇಲ್ಲಿ ಪುರೋಹಿತರ ಹತ್ರ ಹೇಳಿಬಿಟ್ಟು ಪೂಜೆ ಮಾಡಿಸ್ಕೊತಾ ಇದ್ದೀವಿ. ಹಂಗಲ್ಲ ಆ್ಯಕ್ಚುಲಿ ಫ್ರಂಟಿಂದ ಮಾಡ್ಕೊಂಡ್ರೆ ಚೆನ್ನಾಗಿರೋದು, ಬಟ್ ಅಲ್ಲಿ ನಿಲ್ಲಕ್ಕಾಗ್ತಾ ಇಲ್ಲ. ಸೊ ಅವತ್ತು ಏಕಾದಶಿ ಆಗಿದ್ದ ಕಾರಣ ದೇವಸ್ಥಾನದಲ್ಲಿ ಸಿದ್ದರಾಮ ಕಲ್ಯಾಣ ಕೂಡ ಇತ್ತು. ಸೊ ಅದನ್ನು ಕೂಡ ನೋಡಿಕೊಂಡು ಚಿಕ್ಕುಗೆ ಒಳ್ಳೇದಾಗಲಿ, ಒಳ್ಳೆ ದಿನ ಬೈಕ್ ತೊಗೊಂಡಿದ್ಯಾ ಅಂತ ಹೇಳಿಬಿಟ್ಟು ಅವನಿಗೂ ಕೂಡ ಆಲ್ ದ ಬೆಸ್ಟ್ ಹೇಳಿಬಿಟ್ಟು ಅಲ್ಲಿಂದ ನಾವು JP ನಗರದಲ್ಲಿರುವಂತಹ ಪಾಮ್ಸ್ ಅನ್ನೋ ಒಂದು ರೆಸ್ಟೋರೆಂಟ್ಗೆ ಹೋಗಿದ್ವಿ. ಅದು ಬ್ರೀವ್ ಕಿಚನ್ ಅಂತ ಇದ್ರು ಆ್ಯಕ್ಚುಲಿ. ಸೊ ವ್ಯೂ ಅಂತೂ ಹಾಸಮ್ ಅಂತ ಹೇಳ್ಬೋದು, ಸಿಕ್ಕಾಪಟ್ಟೆ ತುಂಬ ಚೆನ್ನಾಗಿತ್ತು ಹೋಟೆಲ್ಲು. ಸೊ ಊಟ ಎಲ್ಲ ತುಂಬಾ ಚೆನ್ನಾಗಿತ್ತು. ಸೊ ನಾವೇನು ಐಟಮ್ಸ್ ತೊಗೊಂಡಿದ್ದೆಲ್ಲ ಪ್ರತಿಯೊಂದು ಕೂಡ ಚೆನ್ನಾಗಿತ್ತು. ಈವನ್ ಪಿಜ್ಜಾ ಬೇಸ್ ಕೂಡ ಅಷ್ಟೇ ಸಾಫ್ಟಾಗಿತ್ತು. ಸೊ ಬೇರೆ ಕಡೆ ನಾವು ಸುಮಾರು ಕಡೆ ತಿಂದಿದ್ದೀವಿ, ಬಟ್ ಅಲ್ಲಿ ಅಷ್ಟೊಂದು ಇಲ್ಲಿದ್ದಷ್ಟು ಸೂಪರ್ ಸಾಫ್ಟ್ ಇರೋದಿಲ್ಲ. ಸೊ ನೆಕ್ಸ್ಟ್ ಟೈಮ್ ಅದೇ ಅನ್ಕೋತಾ ಇದ್ವಿ, ನೆಕ್ಸ್ಟ್ ಟೈಮ್ ಮತ್ತೊಂದು ಸರಿ ನಾವು ವಿಸಿಟ್ ಮಾಡೋವಂತಹ ಒಂದು ಹೋಟೆಲ್ ಇದು, ರೆಸ್ಟೋರೆಂಟ್ ಇದು. ಸೊ ಹಾಗಾಗಿ ನೆಕ್ಸ್ಟ್ ಟೈಮ್ ಖಂಡಿತ ಬರಬೇಕು ಅಂತ ಕೂಡ ನಾವು ಅಂದ್ಕೊಂಡಿದ್ದು ಕೂಡ ಹೌದು. ಸೊ ಅಷ್ಟು ನಮಗೆ ಸ್ಯಾಟಿಸ್ಫೈಡ್ ಆಯಿತು. ಸೊ ಹಾಗಾಗಿ ಇವನ್ನ ಮಚ್ಚು ಕೂಡ ತುಂಬ ಇಷ್ಟಪಟ್ಟ, ತುಂಬ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಅವನು ಕೂಡ ನಾವು ತೊಗೊಂಡಿದ್ದಂಥ ಪಾಸ್ತಾ ಆಗಿರ್ಬೋದು, ಚೀಸ್ ಬಾಲ್ಸ್ ಆ್ಯಂಡ್ ದೆನ್ ಮಶ್ರೂಮ್, ಬೇಬಿಕಾರ್ನ್ ಸಮಥಿಂಗ್, ಇನ್ನೂ ನನಗೆ ಆ್ಯಕ್ಚುಲಿ ಇದು ಟಂಗ್ ಟ್ವಿಸ್ಟರ್ ಅಂತ ಒಂದು ಜ್ಯೂಸ್ ಕೂಡ ಕೊಟ್ಟಿದ್ರು, ತುಂಬ ಚೆನ್ನಾಗಿತ್ತು. ಬಟ್ ಇವನ್ನ ನನಗೆ ಅದ್ರ ನೇಮ್ ಕೂಡ ಅಷ್ಟು ಪರ್ಫೆಕ್ಟಾಗಿ ನನಗೆ ನೆನಪಾಗ್ತಾ ಇಲ್ಲ. ಸೊ ಟೋಟಲಿ ಊಟ ಅಂತೂ ತುಂಬ ಚೆನ್ನಾಗಿತ್ತು. ಸೊ ಅಲ್ಲೆಲ್ಲ ಊಟ ಮುಗಿಸ್ಕೊಂಡು ನಾವು ಅಲ್ಲಿಂದ ಒಂದು ಮಿಲಾನೋ ಐಸ್ ಕ್ರೀಮ್ ಪಾರ್ಲರಿಗೆ ಹೋದ್ವಿ. ಸೊ ಅಲ್ಲೇ ನಿಯರ್ ಇದೆ. ಸೊ ಅಲ್ಲಿ ಕೂಡ ನಮಗೆ ಬೇಕಾಗಿದ್ದಂತಹ ಐಸ್ ಕ್ರೀಮ್ಸ್ನೆಲ್ಲ ಸೆಲೆಕ್ಟ್ ಮಾಡಿಕೊಂಡು ತಿಂದ್ಕೊಂಡು ಎಂಜಾಯ್ ಮಾಡ್ಕೊಂಡು ಬಂದ್ವಿ. ಒಂದು ಫನ್ನಿ ಮೂಮೆಂಟ್ ಕೂಡ ಇತ್ತು, ಯಾಕೆಂದರೆ ಅಲ್ಲಿ ಪಾಪ್ಸ್ಟಿಕಲ್ಸ್ ಸಿಗುತ್ತೆ. ಸೊ ಅಲ್ಲಿ ಅಚ್ಚು ಬಂದುಬಿಟ್ಟು ಒಂದು ರೋಸ್ಬೆರಿ ಪಾಪ್ಸ್ಟಿಕಲ್ಸ್ ತೊಗೊಂಡ, ಬಟ್ ಅವನು ಅದು ಹಾರ್ಟ್ ಶೇಪಲ್ಲಿ ತುಂಬ ಅಟ್ರಾಕ್ಟಿವ್ ಆಗಿತ್ತು. ಸೊ ರೆಡ್ ಕಲರ್ ಅಲ್ವಾ, ಸೊ ಖುಷಿಯಿಂದ ತೊಗೊಂಡ. ಅದನ್ನು ತಿನ್ನಬೇಕಾದ್ರೆ ಗೊತ್ತಾಯಿತು ಅವನಿಗೆ ಸಿಕ್ಕಾಪಟ್ಟೆ ಸೋರಿ. ಸೊ ಅದೊಂದು ಸ್ವಲ್ಪ ಕೂಡ ಇಷ್ಟ ಆಗಲಿಲ್ಲ. ಸ್ಟಾರ್ಟಿಂಗ್ ಸ್ವಲ್ಪ ತೊಗೊಂಡಾಗ ಒಂದು ಸ್ವಲ್ಪ ತಿನ್ಕೊಂಡ, ಅದಾದಮೇಲೆ ಅವನಿಗೆ ಟೋಟಲಿ ಇಷ್ಟ ಆಗಲಿಲ್ಲ. ಸೊ ಅದಕ್ಕೋಸ್ಕರ ಮತ್ತೆ ಅವನಿಗೆ ಇನ್ನೊಂದು ಬೇರೆ ಪಾಪ್ಸ್ಟಿಕಲ್ ಪಿಸ್ತಾ ಫ್ಲೇವರ್ ತೊಗೊಂಡು ಅಲ್ಲಿಂದ ನಾವು ಸೈಡಿಗೆ ಬಂದ್ವಿ. ವೆಸ್ಟ್ ಸೈಡಲ್ಲಿ ಸ್ವಲ್ಪ ಶಾಪಿಂಗ್ ಮಾಡಿಕೊಂಡು ಮತ್ತು ನಾವು ದಾಸರಳ್ಳಿ ಕಡೆಗೆ ಹೋದ್ವಿ. ಸೊ ಔಟ್ಸೈಡ್ ವೆಸ್ಟ್ ಸೈಡ್ ಶೋರೂಮ್ ಔಟ್ಸೈಡ್ ಬರ್ತಿದ್ದಾಗಲೇ ನಮಗೆ ಕಣ್ಣಿಗೆ ಗೋಲ್ಗಪ್ಪ ಕೂಡ ಕಾಣಿಸ್ತು. ಸೊ ಅದನ್ನು ಕೂಡ ತಿಂದ್ಕೊಂಡು ಮತ್ತು ನಾವು ನಮ್ಮ ದಾಸರಳ್ಳಿ ಕಡೆಗೆ ಹೊರಟ್ವಿ ಎಲ್ಲರೂ ಕೂಡ. ಮತ್ತು ನಮ್ಮ ಕಸಿನ್ಸ್ ಎಲ್ಲ ಅವರು ಕೂಡ ಮನೆಗೆ ಹೋದರು, ನಾವು ದಾಸರಳ್ಳಿಗೆ ಬಂದ್ವಿ. ಸೊ ದಾಸರಳ್ಳಿಗೆ ಬಂದು ಸ್ವಲ್ಪ ಸಿಕ್ಕಾಪಟ್ಟೆ ಸುಸ್ತಾಗಿಬಿಟ್ಟು, ಬಿಕಾಸ್ ಬೆಳಗ್ಗೆಯಿಂದ ನಾವು ಕಂಟಿನ್ಯೂಸ್ ಆಗಿ ಓಡಾಡ್ತಾ ಇದ್ದಿದ್ದು. ಬೆಳಗ್ಗೆ ಹೋಗಿದ್ದು, ಈಗ ಬರ್ತಾ ಇದ್ವಿ. ನಾವು ಹೊರಟಾಗ ಆಲ್ರೆಡಿ ಎಷ್ಟಾಗಿತ್ತು ಅಂದರೆ 10:30 ಆಗಿತ್ತು. ಸೊ ಅವಾಗ ಹೋದವ್ರು ಈಗ ರೀಚ್ ಆಗ್ತಾ ಇದ್ದೀವಿ. ನಮ್ಮ ಕಾರು ನಮ್ಮ ಮನೆಯವ್ರ ಕೊಲ್ಲಿಗೆ ಒಬ್ಬರು ತೊಗೊಂಡೋಗಿದ್ದಾರೆ. ಸೊ ಹಾಗಾಗಿ ಈಗ ಅದನ್ನು ಕಲೆಕ್ಟ್ ಮಾಡ್ಕೊಂಡು ಹೋಗ್ಬೇಕು. JP ನಗರದಿಂದ ಬಂದ್ವಿ. JP ನಗರದಲ್ಲಿರುವಂಥ ವೆಸ್ಟ್ ಸೈಡಿಗೆ ಕೂಡ ಹೋಗಿದ್ವಿ. ಅಲ್ಲಿ ಸ್ವಲ್ಪ ಶಾಪಿಂಗ್ ಮಾಡಿಕೊಂಡು, ಬಟ್ ನನಗಲ್ಲ, ನಮ್ಮ ಟಿಂಕುಗೆ ಶಾಪಿಂಗ್ ಮಾಡಿಕೊಂಡು ಬಂದಿದ್ದಾಯಿತು. ಸೊ ಈಗ ಮನೆಗೆ ಬಂದುಬಿಟ್ಟು ಸ್ಟ್ರಾಂಗ್ ಕಾಫಿ ಮಾಡಿಕೊಂಡು ದಾಸರಳ್ಳಿಗೆ ಬಂದು ಇಳಿದು ಆಯಿತು. ಇವಾಗ ಬಂದು ಕಾಲ್ ತೊಗೊಂಡು ಹೋಗಬೇಕು. ಸೊ ಸ್ಟ್ರಾಂಗ್ ಕಾಫಿನೋ ಟೀನೋ ಯಾವುದೋ ಒಂದು ಮಾಡಿಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ನನ್ನ ಮಗನಿಗೆ ಸ್ವಲ್ಪ ಟ್ಯೂನ್ ಮಾಡಬೇಕು. ಯಾಕೆ ಅಂತಂದರೆ ಅವನಿಗೆ ಟ್ಯೂಸ್ಡೇ ಅವನಿಗೆ ಕನ್ನಡ ಎಕ್ಸಾಮ್ ಇದೆ. ಕನ್ನಡ ಅಂದರೆ ಅವನಿಗೆ ಕಬ್ಬಿಣದ ಕಡಲೆ ಅಲ್ವಾ ಅನಿ?
ಕನ್ನಡ ಮತ್ತು ಹಿಂದಿ ಅಂದರೆ ಅವನಿಗೆ ಆಗೋದಿಲ್ಲ. ಸೊ ಹಾಗಾಗಿ ಅವೆರಡೂ ಪರ್ಟಿಕ್ಯುಲರಾಗಿ ನಾನು ಕುತ್ಕೊಳ್ಳೇಬೇಕು, ಇಲ್ಲ ಅಂತಂದರೆ ಅದು ಆಗೋದಿಲ್ಲ. ಅವನಿಗೆ ಆನ್ಸರ್ಸ್ ಎಲ್ಲ ಗೊತ್ತಿರುತ್ತೆ, ಬಟ್ ತುಂಬ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಮಾಡ್ತಾನೆ. ಸೊ ದಟ್ ಅದು ನಾನು ಪಕ್ಕದಲ್ಲಿ ಕುತ್ಕೊಳ್ಳೇಬೇಕು, ಅವನಿಗೆ ಪ್ರಾಕ್ಟೀಸ್ ಮಾಡಿಸ್ಲೇಬೇಕು. ಸೊ ಹಾಗಾಗಿ ಇವತ್ತು ಮತ್ತು ನಾಳೆ 2 days ನಾನು ಪಕ್ಕ ಇಟ್ಕೊಂಡ್ರೆ ಅವನು ಆರಾಮಾಗಿ ಎಕ್ಸಾಮ್ ಬರೀತಾನೆ. ಹೊಸ ಗಾಡಿ ರೈಡ್ ಮಾಡಕ್ಕೆ ಹೊರಟಿದ್ದೀವಿ ಇವಾಗ, ನಾನು ಅಚ್ಚು ಮತ್ತು ನಮ್ಮ 3 ಜನ. ಕಾರಲ್ಲಿ ಬರುವಾಗ ನಮಗೆ ನಿಲ್ಲಿಸಿ ನಮಗೆ ಹಾಲು ತೊಗೊಳ್ಲಿಕ್ಕೆ ಆಗಲಿಲ್ಲ. ಸೊ ಹಾಗಾಗಿ ಮನೆಗೆ ಬಂದ ಮೇಲೆ ಹಿಂಗೂ ಹೊಸ ಬೈಕ್ ಇದ್ದೆ ಅಲ್ವಾ, ಸೊ ಟೆಸ್ಟ್ ಡ್ರೈವ್ ಮಾಡಿದಾಗ ಆಗತ್ತೆ ಅಂದ್ಕೊಂಡು ರೀಸನ್ ಹೇಳ್ಕೊಂಡು ನಾನು ಮತ್ತು ಅಚ್ಚು ಮತ್ತು ನಿರಂಜನ್ ಅವ್ರು 3 ಜನನೂ ಕೂಡ ನಾವು ಆ ಬೈಕಲ್ಲಿ ಒಂದು ರೌಂಡ್ ಹೋಗಿ ಬಂದ್ವಿ. ಸೊ ಹಾಗೆ ಸ್ವಲ್ಪ ಟೀ ಪೌಡರ್ ಇನ್ನೂ ಬೇಕಿತ್ತು, ಅದ್ರ ಜೊತೆಗೆ ಕಾಫಿ ಪೌಡರ್ ಕೂಡ ಬೇಕಿತ್ತು. ಸೊ ಹಾಗಾಗಿ ಹಾಲು ಮೊಸರು ಅದನ್ನೆಲ್ಲ ತೊಗೊಂಡ್ಬಿಟ್ಟು ಸೊ ಮನೆಗೆ ಬಂದು ಫಸ್ಟ್ ಮಾಡಿದ ಕೆಲಸ ಅಂದರೆ ಕಾಫಿ ಮಾಡ್ಕೊಂಡು ಕುಡ್ದಿದ್ದು. ಬಿಕಾಸ್ ಬೆಳಗ್ಗೆಯಿಂದ ಓಡಾಡಿ ಸಿಕ್ಕಾಪಟ್ಟೆ ತಲೆ ನೋವ್ತಾಯಿತ್ತು. ನಾವು ಹೇಗಾಗ್ಬಿಟ್ಟಿದ್ದೀವಿ ಅಂತ ಅಂದರೆ ಇವಾಗ ಸ್ವಲ್ಪ ಟ್ರಾಫಿಕ್ಕಿಗೆ ಹೋದ ತಕ್ಷಣ ನಮಗೆ ಸ್ಟಾರ್ಟ್ ಆಗಿಬಿಡುತ್ತೆ ತಲೆನೋವು. ಸೊ ಹಾಗಾಗಿ ಫಸ್ಟ್ ಸ್ಟ್ರಾಂಗ್ ಕಾಫಿ ಮಾಡ್ಕೊಂಡು ಕುಡಿದ ಮೇಲೆ ನನಗೆ ಸಮಾಧಾನ ಆಯಿತು. ಸೊ ಇದಾಗಿತ್ತು ಒಂದು ಕಂಪ್ಲೀಟ್ ಒಂದು ದಿನದ ಬ್ಲಾಗ್ ಅಂತ ಹೇಳ್ಬೋದು. ಸೊ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅವರೆಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ. ಸೊ ಥ್ಯಾಂಕ್ ಯು ಎವ್ರಿ ಒನ್, ಬಾಯ್, ಟೇಕ್ ಕೇರ್.